ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಬೇಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಕಾಲೇಜ್ಗೆ ಯಾಕೆ ಬೇಗ ಹೋಗ್ತಾ ಇದ್ದೀನಿ ಅಂದರೆ ಒಂದೇ ಕ್ಲಾಸ್ ಇರೋದು ಇವತ್ತು. ಒಂದೇ ಕ್ಲಾಸ್ನ ಅಟೆಂಡ್ ಮಾಡಿಬಿಟ್ಟು ಬೇಗ ಮನೆಗೆ ಹೋಗಬೇಕು. ಮನೆಗೆ ಯಾಕೆ ಬೇಗ ಹೋಗಬೇಕು ಅಂದರೆ ನಮ್ಮಮ್ಮ ಇವತ್ತು ಊರಬ್ಬಕ್ಕೆ ಮನೆ ಕ್ಲೀನ್ ಮಾಡಿಸ್ತವ್ರೆ. ಅದಕ್ಕೆ ಬೇಗ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಾ ಅಂತ ಹೇಳೋರೆ. ನೋಡಿ, ಆಫ್ ಮಾಡಿದೆ ನೋಡಿ. ಅಭಿಮಾನಿ ನನ್ನ ಅಭಿಮಾನಿ ಬಿಡಿ. ಕ್ಲಾಸ್ ಒಂದೇ ಇರೋದು ಅಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ಅಲಿತಾ ಮ್ಯಾಮ್ ಕ್ಲಾಸ್ ತಗೊಂತವ್ರೆ. ನಾನು ಆಚೆಗಡೆ ಇದ್ದೀನಿ. ಕ್ಲಾಸ್ ಕೇಳೆ ಸ್ವಲ್ಪ ನಾನು ಹೆಂಗಿದ್ದೀನಿ ಅಂತ ನನ್ನ ಮುಖ ನೋಡ್ಕೊಂಡು. NCC ಕ್ಯಾಂಪ್ಗೆ ಹೋಗೋದು ಬಿಟ್ಟು ಇಲ್ಲಿ ಬಂದಿದ್ದೀರಲ್ಲ ನೀವು. ಸರ್ ಲೆಸನ್ ಮಾಡ್ತವ್ರೆ. ಇವಳು ಹಾಡು ಹೇಳ್ಕೊಂಡು ಕೂತವಳು. ಇವಳು ಪಾಡುಗಳು. ನನ್ನ ಕೈಲಿ ಆಗ್ತಾ ಇಲ್ಲ, ಬಿಟ್ಬಿಡೋಣ. ಅವಳು ಅವ್ರ ಗಂಡ ಎದೋಳ ಮೇಲ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನೀನು ಹುಟ್ಟಿಸಿದ ಮುಹೂರ್ತನ. ಅವಳು ತಿನ್ನಲ್ವಂತ ಉಪವಾಸ ಮಾಡ್ತಾ ಇದೆಯಾ? ಯಾಕೆ ಸಂಕಷ್ಮಿ ಕಣೆ, ಉಪವಾಸ ಎಲ್ಲ ಮಾಡ್ತೀಯ? ನಿನ್ನ ಥರ ಒಳ್ಳೆ ಹುಡುಗಿ ಯಾರೂ ಇಲ್ಲ, ಯಾರೂ ಇಲ್ಲ. ಹೌದು, ನನ್ನ ಗಂಡ ಪುಣ್ಯ ಮಾಡಿದ್ದ. ನನ್ನ ಗಂಡ ಪುಣ್ಯ ಮಾಡಿದ್ದ. ಕುತ್ಕೊಂಡು ತಿಂತಾಳೆ ಚೆನ್ನಾಗೆ. ಉಪವಾಸ ಮಾಡೋ ಮತನ ಇದು. ತಾನೇ ಅವಳು ಒಂದೇ ಸಾಂಗ್ ಹಾಕೊಂಡು ಯಾಕೆ ಹಿಂಗೆ ಹಿಂಸೆ ಕೊಡ್ತೀಯಾ ನಮಗೆ? ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ಭೂಮಿಕಾ, ನಮಗೆಲ್ಲ ಗೊತ್ತಾಗೋಯ್ತು. ಕಾಲೇಜ್ ಮುಗಿಸ್ಕೊಂಡು ಇವಾಗ ಮನೆ ಒಳಗಡೆ ಬಂದೆ ನಾನು. ನಮ್ಮಮ್ಮ ನೋಡಿದ್ರೆ ಎಲ್ಲ ಫುಲ್ ಕ್ಲೀನಿಂಗ್ ಮನೆ ಎಲ್ಲ ಕ್ಲೀನಿಂಗ್. ಮಹಾಲಕ್ಷ್ಮಿ ಅವರೇ, ಮೊಸರು ತಗೊಂಬ, ಅನ್ನ ತಿನ್ನಬೇಕು ಅಂದ್ಬಿಟ್ಟು ಐಸ್ ತಗೊಂಬಂದು ಕೊಟ್ರೆ ಐಸ್ ತಿಂದಿದ್ದಿ. ಐಸ್ ತಿಂದ್ಬಿಟ್ಟು ಮೊಸರನ್ನೆಲ್ಲ ಮಡಗಿದ್ಯಾ? ಮಜ್ಜಿಗೆ ಮಾಡಬೇಕಾ? ನಮ್ಮಮ್ಮನ ಕೈಯಲ್ಲಿ ಬೇಯಿಸ್ಕೊಂಡು ಆಚೆ ಕಡೆ ಬಂದೆ. ನಮ್ಮಮ್ಮ ಯಾಕೆ ಬೈದ್ರು ಅಂದರೆ ಪಾತ್ರೆ ಎಲ್ಲ ತೊಳೆದು ಆಗಲೇ ದಬ್ಬಾಕ್ಬಿಟ್ಟಿದ್ರು. ನಾನು ಕಾಫಿ ಮಾಡಿದೆ ಅಂದ್ಬಿಟ್ಟು ಸೀರೆ ತಗೊಂಡೋಗಿ ನಮ್ಮಮ್ಮನ ಕೊಟ್ಟರೆ ಅದಕ್ಕೆ ನಮ್ಮಮ್ಮ ಏನು ಹೇಳಿದ್ರು ಅಂದರೆ, ಸೂಪರ್ ಇದೆ, ನಾನು ಮಾಡಿರೋ ಥರನೇ ಮಾಡಿದ್ದೆ, ಸ್ಟ್ರಾಂಗ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಬೇಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಕಾಲೇಜ್ಗೆ ಯಾಕೆ ಬೇಗ ಹೋಗ್ತಾ ಇದ್ದೀನಿ ಅಂದರೆ ಒಂದೇ ಕ್ಲಾಸ್ ಇರೋದು ಇವತ್ತು. ಒಂದೇ ಕ್ಲಾಸ್ನ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ಅಮ್ಮ ಇವತ್ತು ಊರಬ್ಬಕ್ಕೆ ಮನೆ ಕ್ಲೀನ್ ಮಾಡಿಸ್ತವ್ರೆ. ನೋಡು, ಬೇಗ ನೋಡಿ, ಆಫ್ ಮಾಡಿದೆ. ನಾವು ನನ್ನ ಅಭಿಮಾನಿ ಇವತ್ತು ಬಿಡಿ. ಕ್ಲಾಸ್ ಒಂದೇ ಇರೋದು ಅಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ಅಲಿತಾವಳೆ. ಸ್ವಲ್ಪ ನಾನು ಹೆಂಗಿದ್ದೀನಿ ಅಂತ ನನ್ನ ಮುಖ ನೋಡ್ಕೊಂಡು. ಮ್ಯಾಮ್ ಕ್ಲಾಸ್ ತಗೊಂತವ್ರೆ. ನಾನು ಆಚೆಗಡೆ ಇದ್ದೀನಿ. ಕ್ಲಾಸ್ ಕೇಳೆ ಸರ್ ಲೆಸನ್ ಮಾಡಿದ್ರೆ ಈ ಕಪ್ಪಿ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಹಾಡು ಹೇಳ್ತಾ ಇತ್ತು. ಅವಳು ಅವ್ರ ಗಂಡ ಎದೋಳ ಮೇಲ್ಕೆ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನೀನು ಹುಟ್ಟಿಸಿದ ಮುಹೂರ್ತನ. ಸಂಕಷ್ಮಿ ಕಣೆ, ಉಪವಾಸ ಎಲ್ಲ ಮಾಡ್ತೀಯ? ನಿನ್ನ ಥರ ಒಳ್ಳೆ ಹುಡುಗಿ ಯಾರೂ ಇಲ್ಲ, ಯಾರೂ ಇಲ್ಲ. ಹೌದು, ನನ್ನ ಗಂಡ ಪುಣ್ಯ ಮಾಡಿದ್ದ. ನನ್ನ ಗಂಡ ಪುಣ್ಯ ಮಾಡಿದ್ದ. ಉಪವಾಸ ಮಾಡೋ ಮತನ ಇದು. ಸರಿ ಆಯ್ತು, ನೀನು ಕ್ಲಾಸ್ ಬಂದ್ರೆ ಬೇಕಂತಲೇ ರಾತ್ರಿ ಎಲ್ಲ ಬರೀ ಫೋನಲ್ಲಿ ಮಾತಾಡ್ಕೊಂಡೇ ಇರ್ತಾಳೆ. ತಾನೇ ಅವಳು ಒಂದೇ ಸಾಂಗ್ ಹಾಕೊಂಡು ಯಾಕೆ ಹಿಂಗೆ ಹಿಂಸೆ ಕೊಡ್ತೀಯಾ ನಮಗೆ? ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ನಮಗೆಲ್ಲ ಗೊತ್ತಾಗೋಯ್ತು. ನಾನು ಕಾಲೇಜ್ ಮುಗಿಸ್ಕೊಂಡು ಜಸ್ಟ್ ಇವಾಗ ಮನೆ ಒಳಗಡೆ ಬಂದೆ. ನಮ್ಮಮ್ಮ ನೋಡಿದ್ರೆ ಆಗಲೇ ಎಲ್ಲ ಫುಲ್ ಕ್ಲೀನಿಂಗ್ ಮನೆ ಎಲ್ಲ ಕ್ಲೀನಿಂಗ್. ನಮ್ಮಮ್ಮನ ಕೈಯಲ್ಲಿ ಬೇಯಿಸ್ಕೊಂಡು ಆಚೆ ಕಡೆ ಬಂದೆ. ನಮ್ಮಮ್ಮ ಯಾಕೆ ಬೈದ್ರು ಅಂದರೆ ಪಾತ್ರೆ ಎಲ್ಲ ತೊಳೆದು ಆಗಲೇ ದಬ್ಬಾಕ್ಬಿಟ್ಟಿದ್ರು. ನಾನು ಮಹಾಲಕ್ಷ್ಮಿ ಅವರೇ, ಮೊಸರು ತಗೊಂಬ, ಅನ್ನ ತಿನ್ನಬೇಕು ಅಂದ್ಬಿಟ್ಟು ಐಸ್ ತಗೊಂಬಂದು ಕೊಟ್ರೆ ಐಸ್ ತಿಂದಿದ್ದಿ. ಐಸ್ ತಿಂದ್ಬಿಟ್ಟು ಮೊಸರನ್ನೆಲ್ಲ ಮಡಗಿದ್ಯಾ? ಕಾಫಿ ಮಾಡಿದೆ ಅಂದ್ಬಿಟ್ಟು ಸೀರೆ ತಗೊಂಡೋಗಿ ನಮ್ಮಮ್ಮನ ಕೊಟ್ಟರೆ ಅದಕ್ಕೆ ನಮ್ಮಮ್ಮ ಏನು ಹೇಳಿದ್ರು ಅಂದರೆ, ಸೂಪರ್ ಇದೆ, ನಾನು ಮಾಡಿರೋ ಥರನೇ ಮಾಡಿದ್ದೆ, ಸ್ಟ್ರಾಂಗ್. ಆರಿಕಾ ಅವ್ರ ಅಮ್ಮನ ಜೊತೆ ಕೆಲ್ಸಕ್ಕೆ ಹೋಗಿದ್ಲು. ಸೀರೆ ನಮ್ಮ ಮನೆಗೆ ಬಂದ್ಲು. ಆದರೆ ಸುಮ್ಮನೆ ಇರೋಕ್ಕೆ ನಾನು ಬಿಡಬೇಕಲ್ಲ.
ಕಚ್ಚು ನೋಡೋಣ ಹೆಂಗೆ ಕಚ್ತೀಯಾ ಕಚ್ಚು ಒಂದ್ಸಲ. ನೀನು ಆಫೀಸ್ಗೆ ಹೋಗ್ತೀಯಾ? ಹಾಂ ಆಫೀಸ್ಗೆ ಹೋಗ್ತೀಯ ನೀನು? ಫೋನ್ ನೋಡೋದು ನೋಡು ಫೋನ್ನ. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರ. ಬಿಳಿ ಗೊಂಬೆ ನೀವಾದ ಇನ್ನು ಚಿಕ್ಕ ಹುಡುಗ ತಗೊಂತೀರ. ನನಗಿದ್ರ ಒಂಥರ ಸಂತೋಷ. ನಿಮ್ದು ಅವ್ರದ್ದೇ ಏಜಾ? ನೀವಾದ ಪ್ರೀತಿ ಇಲ್ವಾ ನಿಮ್ಗೆ? ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಆರಿಕ ಬಾಯ್ ಕಡೆಗೂ ಬಾಯ್ ಮಾಡ್ದಲ್ಲ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗಾಯ್ಸ್. ಬಾಯ್. ಗುಡ್ ನೈಟ್.